ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್. ಇದೊಂದು ಸಣ್ಣದಾಗಿ ಒಂದು ಟ್ರೈನಿಂಗ್ ಕೊಟ್ಟಿದೆ ತುಮಕೂರು SBRCT ಅಂತ. ಇದು ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ತೋರಿಸಿದ್ದೀನಿ. ತಪ್ಪಿದರೆ ಕ್ಷಮಿಸಿ. ವಯಸ್ಸಲ್ಲಿ ಲಾಸ್ಟಲ್ಲಿ ಚೆಕ್ ಮಾಡ್ಕೊಡೋದು. ಈಗ ನಮ್ಮ ಚಿಕ್ಕವನಿದ್ದಾನೆ, ನಾನು ಏನು ಮಾಡ್ತೀನಿ, ಈಗ ನಾನು ಒಂದು ಇಂಜಿನ್ ಫಿಟ್ ಮಾಡಬೇಕು. ನಾನು ಫಿಟ್ ಮಾಡಿ ಅಸೆಂಬಲ್ ಮಾಡಿ ಕಟ್ತೀನಿ. ಒಂದು ಇಂಜಿನ್ ಇದೆಯಲ್ಲ ಆ ಥರ ಅಸೆಂಬಲ್ ಮಾಡಿಟ್ಟು ನಾನು ಫಿಟ್ ಮಾಡೋದು ಸ್ಟಾರ್ಟ್ ಮಾಡೋದು ಅವ್ನು ಹೇಳ್ತೀನಿ. ಈಗ ಒಂದು ಸರ್ವಿಸ್ ಗಾಡಿಗೆ ತಗೊಂತೀನಿ, ನನ್ನ ಕಸ್ಟಮರ್ ಬಂದು ನಾನೇ ಅಟೆಂಡ್ ಮಾಡಬೇಕು. ವಾಷಿಂಗು ಎಲ್ಲ ನಾನೇ ಮಾಡ್ತೀನಿ. ಏನಕ್ಕೆ ಅಂದರೆ ಒಂದು ಕಸ್ಟಮರಿಂದ 4 ಕಸ್ಟಮರ್ ಹೊಂಟಿದೆ. ಒಂದು ಕಸ್ಟಮರಿಂದ 4 ಕಸ್ಟಮರ್ ಇದೆ. ಏನಕ್ಕೆ ಅಂದರೆ ಏನು ಹೇಳ್ತಾರೆ, ದುಡ್ಡು ಜಾಸ್ತಿ ಆಯಿತು, ಅಲ್ಲಿ ವಾತಾವರಣ ಆಗುತ್ತಲ್ಲ, ಇದು ಫಾಲ್ಟ್ ಬಂತಲ್ಲ, ಅದು ಕೋಡ್ ಸರ್ಚ್ ಮಾಡಬೇಕು. ಅದರಲ್ಲಿ ಯಾವ ಥರ ಬರ್ತದೆ? ಇದೊಂದು ಫಾಲ್ಟ್ ಕೋಡ್ನ ಅಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮೊಬೈಲಲ್ಲೂ ಆ ನಂಬರ್ ಹೊಡೆದ್ರೆ ಗೊತ್ತಾಗುತ್ತೆ. ಫಾಲ್ಟ್ ಕೋಡನ್ನು ತೋರಿಸ್ತಾ ಇದ್ದೀನಿ, ಅವ್ರಿಗೆ ಮೊಬೈಲಲ್ಲಿ ಹಾಕಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನೋಡಿ, ಈ ಥರ ಗುಂಪು ಕಟ್ಕೊಂಡು ನಮ್ಮನ್ನು ಎಲ್ಲ ಇದು ಮಾಡಿದರು. ಸಣ್ಣದಾಗಿ ಟ್ರೈನಿಂಗ್ ಕೊಡ್ತಾ ಇದೆ. ಆದ ಕಾರಣ ನಮ್ಮ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಬರೆಯೋದು. ಏಕೆಂದರೆ ಒಂದು ಕಲಿಯೋದಕ್ಕೆ ಬಂದಿದ್ರು 6 ಸ್ಟೂಡೆಂಟ್ ಎಲ್ಲ, ಅವ್ರನ್ನ ಹೇಳ್ಕೊಡ್ತಾ ಇದೆ. ಒಂಚೂರು ಜಾಸ್ತಿ ಆ್ಯಕ್ಷನ್ನು ಇದೆಲ್ಲ ಕೈಯೆಲ್ಲ ಜಾಸ್ತಿ ಆ್ಯಕ್ಷನ್ ಆಗಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯುತ್ತೆ. ಇದು ಏನಪ್ಪ ಅಂದರೆ ವಿಡಿಯೋ ಮಾಡೋದಕ್ಕೆ ಫುಲ್ಲು ಗುಂಪು ಕಟ್ಕೊಂಡಿದ್ರು. ನಾನು ಏನೇ ತೋರಿಸ್ತಾ ಇದ್ರೆ ಎಲ್ಲ ಬಗ್ಬಿಡೋರು. ಆದ ಕಾರಣ ನನ್ನ ಫೇಸ್ ಕಟ್ ಕರೆಕ್ಟಾಗಿ ತೋರಿಸಿಲ್ಲ. ಎಲ್ಲದರಲ್ಲೂ DC ಮೋಟ್ರ್ 3 ವೇ ಇದು. ಇಂಜೆಕ್ಟ್ರಲ್ಲೂ DC ಮೋಟ್ರು. ಇಂಜೆಕ್ಟ್ರಲ್ಲೂ DC ಮೋಟ್ರ್ ಚಿಕ್ಕದು. ಯಾವುದು ಇಲ್ಲ ಹಾಕಿದೆ ನಾನು. ಕೈ ಗಲೀಜಾಗೈತೆ, ತಿರ್ಗಾ ನಾನು ಇಲ್ಲಿ ಹೇರ್ ಇಲ್ಲ ಕ್ಲೀನ್ ಮಾಡ್ಕೊಂಡು ತೆಗೆದ್ಬಿಟ್ಟು ಇದು ರಿಮೂವ್ ಆಗುತ್ತೆ. ಮತ್ತೆ ಹಂಗೆ ಇನ್ನೊಂದು ಹಾಕ್ಬಿಡೋದು ಸಿಗುತ್ತೆ. ಇದು ಫಿಲ್ಟ್ರು ಸೇಮ್ ತಗೋದು. ಬೇರೆ ಇದನ್ನ ಓಪನ್ ಮಾಡ್ಬೇಕು. ಮೋಟ್ರ್ ವರ್ಕ್ ಆಗ್ತಿಲ್ಲ ಅಂದರೆ ಈ ಸಪ್ರೇಟ್ ಮೋಟ್ರ್ ಬರ್ತದೆ. ಈ ಸಪ್ರೇಟ್ ಮೋಟ್ರ್ 280 ಸಿಗುತ್ತೆ. ಅದೆಲ್ಲ ಚೈನ್ ಕೆಳಗಡೆ ಹೋಗ್ತಿಲ್ಲ, ಆಚೆ ಬರ್ತಿಲ್ಲ ಅಂತ. ಸರ್, ಇದ್ರಾಗ ರಿಪೇರಿ ಯಾವುದಿಲ್ಲ, ರಿಪ್ಲೇಸ್ಮೆಂಟು ಎಲ್ಲ. ಈ ಮೋಟ್ರೂ ರಿಪ್ಲೇಸ್ ಮಾಡ್ಬೋದು. ಇದು ರೆಡಿ ಆಗಲ್ಲ ಸರ್. ಇದು ಹೋದ್ರೆ ಪೂರ್ತಿ ಹೋಗುತ್ತೆ ಇಲ್ಲ ಕೆಲವು ಟೈಮಲ್ಲಿ? ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಫಿಟ್ಟಿಂಗ್ ಮಾಡೋದ್ಮೇಲೆ. ನಾವೇನು ಮಾಡ್ತೀವಿ, KTM ಕೆಲ NS R15 ಬಂದರೆ ಇದು ಒಳಗಡೆ ಮೋಟ್ರ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ತೀವಿ. ಇಲ್ಲ ಆ ಫಿಲ್ಟ್ರ್ ಹೆಂಗೆ ಓಪನ್ ಮಾಡೋದನ್ನ ಆ ಥರ. ನಾನು ಅದರಲ್ಲಿ ಡಿಯೋದು ಇದು ಆಕ್ಟಿಯೋದಲ್ಲಿ ತೋರಿಸೋದಲ್ಲ, ಆ ಥರ ಓಪನ್ ಮಾಡ್ತೀವಿ. ಇದನ್ನು ಲೈನ್ ಈ ಕ್ಲಿಪ್ ಇದೆಯಲ್ಲ, ಇದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ. ಡಿಸ್ಕನೆಕ್ಟ್ ಮಾಡಿಬಿಟ್ಟು ಮೋಟ್ರ್ ಒಂದು ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಸರ್ ಪ್ರೈಸ್? ಏನು ಇದು ಅಸೆಂಬಲ್ ತಗೊಬೇಕಾದ್ರೆ 4 ಚಿಲ್ಲರೆ. ನಾನು ಎಕ್ಸಾಂಪಲ್ ಅಂದರೆ ಫಿಲ್ಟ್ರ್ ಮಾತ್ರ ಇಲ್ಲಿ ಹಾಕಿ ತೆಗೆದು ಇದನ್ನು ಪ್ರೆಸರ್ ಬರ್ತಿಲ್ಲ ಅಂದರೆ ಇವಾಗಲೇ ಹೋಗಿತ್ತಲ್ಲ, ಆ ಥರ ಹೋಗಿಲ್ಲ ಅಂದರೆ ಫಿಲ್ಟ್ರ್ ಒಂದು ಚೇಂಜ್ ಮಾಡ್ಕೊಂಡು ಸರಿ. ಸರ್, ಇದು ಹೋಗೈತೆ ನನಗೆ ಮೋಟ್ರ್ ವರ್ಕ್ ಆಗಲ್ಲ. ಸೌಂಡ್ ಬರಲ್ಲ, ಪ್ಲಸ್ಸು ಫ್ಯೂಲ್ ಆಚೆ ಬರಲ್ಲ. ಇಲ್ಲಿಗೆ ಕರೆಂಟ್ ಬರುತ್ತೆ. ಈ 3 ವೇಲಿ 2 ಮೈನಸ್ ಇರುತ್ತೆ. ಇದು ಎಂಟರ್ದು ಫ್ಯೂಯಲ್ ಪಂಪು. ಮೋಟ್ರ್ ಯಾವ ಥರ ರಿಮೂವ್ ಮಾಡಬೇಕು, ಫಿಲ್ಟ್ರ್ ಯಾವ ಥರ ಕ್ಲೀನ್ ಮಾಡಬೇಕು, ರನ್ನಿಂಗ್ ಗಾಡಿಯಲ್ಲಿ ಬಿಚ್ಚಿ ತೋರಿಸ್ತಾ ಇದ್ದೀನಿ. ಬಿಚ್ಚಿ ಯಾವ ಥರ ಫಿಟ್ ಮಾಡೋದು ಎಲ್ಲ ತೋರಿಸ್ಬಿಟ್ಟು ಕ್ಲೀನಿಂಗ್ ಯಾವ ಥರ ಮಾಡಬೇಕು ಏನು ಅನ್ನೋದು ಈ ವಿಡಿಯೋದಲ್ಲಿ ಎಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಗುಂಪು ಕಟ್ಕೊಂಬಿಡೋರು. ನಾವೇನೇ ತೋರಿಸ್ತಾ ಇರಬೇಕು, ಒಬ್ರಿಗೊಬ್ರು ಕಾಣಿಸ್ದಂಗೆ ಫುಲ್ಲು ನಾವು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನೀಟಾಗಿ. ನೋಡಿ, ಇದು ಫಿಟ್ಟಿಂಗ್ ಎಲ್ಲ ತೋರಿಸ್ತಾ ಏನು ಅನ್ನೋದೆಲ್ಲ ಫಿಟ್ಟಿಂಗ್ ಸಮೇತ ತೋರಿಸಿದ ಕಾರಣ ಎಲ್ಲ ಈ ಥರ ಗುಂಪು ಕಟ್ಕೊಂಬಿಡೋರು. ವೀಡಿಯೋ ಕ್ಲಿಯರಿಟಿ ಮಾಡೋಕ್ಕಾಗಲಿಲ್ಲ, ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ಒಂದು 18ರಿಂದ 20-30 ಹುಡುಗರು ಇದ್ದರು ಎಲ್ಲ. ಅವ್ರನ್ನೆಲ್ಲ ಈ ಥರ ಟ್ರೈನಿಂಗ್ ಕೊಟ್ಟು ಈ ಥರ ಮಾಡಬೇಕು. 2 ವೀಲರಲ್ಲಿ ಈ ಥರ BS6 ಗಾಡಿ ಬಂದರೆ ಇವರು ನಾರ್ಮಲ್ ಗಾಡಿ ಇಂಜಿನ್ಗಳು ತಂದು ತೋರಿಸ್ತಾಯಿದ್ರು. ಪಾಪ ಅಲ್ಲಿ ಹೋಗಿ ನಾನು ಒಂದು ದಿವಸ ಟ್ರೈನಿಂಗ್ ಕೊಟ್ಟೆ. ಅವರೆಲ್ಲ ಖುಷಿಪಟ್ಟು, ಸರ್
ನಮಗೆ ಇಷ್ಟೊಂದು ಥರ ನಾಲೆಜ್ ಸಿಕ್ಕಿದ್ರು ವೋಲ್ಟೇಜ್ ಚೆಕ್ ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದ್ರು. ಬ್ಯಾಟ್ರಿ ವೋಲ್ಟೇಜ್ ಇದೇನು ಇಂಜಿನ್ ನಂಬರ್ ಚಾರ್ಜಿಂಗ್ ನಂಬರ್ ಇದರಲ್ಲೂ ಮತ್ತೆ ಮನೇಲಿ ಸ್ವಲ್ಪ ಮನೇಲೆ ಸರ್ ವೋಲ್ಟೇಜು ಮಲ್ಟಿಮೀಟರ್ ಬದಲು ಇದರಲ್ಲೇ ಚೆಕ್ ಮಾಡ್ಬೋದು. ಇದು ಇಂಜಿನ್ ನಂಬರ್ ಇದು ಚಾರ್ಜಿಂಗ್ ನಂಬರ್ ಸರ್. ಇದು ಓಬಿಡಿ ಇದ್ರೆ ಮಲ್ಟಿಮೀಟರ್ ಅವಶ್ಯಕತೆನೇ ಇರಲ್ಲ. ಎಲ್ಲ ಟೈಮು ಬ್ಯಾಟ್ರಿ ಪವರ್ ಇಲ್ಲ ಅಂದರೆ ಕಂಟಿವಿಟಿ ಚಾಯೆ ಹಾಫರ್ ಏನು ಇಂಡಿಕೇಟರ್ ಕಂಟಿವಿಟಿ ಇದರಲ್ಲಿ ಚೆಕ್ ಮಾಡ್ತೀರಾ? ನೋಡಿ ಗೈಸ್, ಇದು OBD ಎಲ್ಲ ಹಾಕಿ ಯಾವ ಥರ ಇಂಜಿನ್ ನಂಬರ್ ಚಾರ್ಜಿಂಗ್ ನಂಬರ್ ಎಲ್ಲ ಚೆಕ್ ಮಾಡ್ಬೋದು ಅಂತ ವೀಡಿಯೋ ಎಲ್ಲ ತೋರಿಸಿದೆ. ಅದಾದಮೇಲೆ ಇಂಜೆಕ್ಟ್ರು ಯಾವ ಥರ ಕೆಲಸ ಮಾಡುತ್ತೆ, ಯಾವ ಥರ ಪೆಟ್ರೋಲ್ ಬರುತ್ತೆ, ಫ್ಯೂಯಲ್ ಪಂಪ್ ಎಲ್ಲ ತೆಗ್ದು ತೋರಿಸಿದೆ. ಇದೊಂದು ಹಳ್ಳಿಲೂ ಸೇವೆ ಅನ್ಕೋಬೋದು. ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಬಂದಿದೆ. ಅವರು ಸುಮಾರು ಗದಗ, ದಾವಣಗೆರೆ, ಚಿತ್ರದುರ್ಗ, ಕಡೂರು ಇಲ್ಲಿಂದ ಎಲ್ಲ ಬಂದಿದ್ರು. ಈ ಥರ ಹೋಗಿ ಸಣ್ಣದಾಗ ಒಂದು ಟ್ರೈನಿಂಗ್ ಕೊಟ್ಟು ಬಂದೆ ನಾನು. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್ ಮತ್ತೆ ಇನ್ನೊಂದೇನಪ್ಪ ಅಂದರೆ ಫಾಲ್ಟ್ ಗೋಲ್ಡ್ನ ನೀವು ತಾವಾಗಲೇ ಗೊತ್ತಾಗಲಿಲ್ಲ ಅಂತ ಇದು ಹೇಳ್ಕೊಡ್ತಾ ಇದೆ. ಅವ್ರಿಗೆ ಮೊದಲೇ ಗೊತ್ತು, ಅವ್ರಿಗೆ ಯೂಸ್ ಅದು ಅಷ್ಟೇ, ಅದು ಮತ್ತಿನ್ನು ಯಾರಿಗೂ ಯೂಸ್ ಆಗಲ್ಲ. ಈಗಲೇ ಅದು ನಿಮಗೆ ಯೂಸ್ ಆಗಲ್ಲ. ಸಡನ್ನಾಗಿ ತಂದ್ಬಿಟ್ಟು ತಿರ್ಗಿಸಿ ಮಾಮೂಲಿ ಹಿಂಗೆ ಕೊಡಬಾರ್ದು, ಹಿಂಗೆ ಕೊಡ್ಬೇಕು. ಅಂಥದ್ದೆಲ್ಲ ಹೇಳ್ಬೇಡ್ರಿ ಇಲ್ಲಿ. ಟಿವಿ ಮೆಕ್ಯಾನಿಕ್ ಆಗ್ತಾರೆ ಅಂಥದ್ನೆಲ್ಲ ಹೇಳಂಗಿಲ್ಲ. ಬೆಳಗ್ಗೆ ತಗ ಕೊಡ್ತಾ ಇರ್ತಾರೆ. ನಮಗೆ ಇಂಜಿನ್ ನಮ್ಮ ಬೇಸಲ್ಲಿ ಇಂಜಿನ್ಗಳು ಮಾಡ್ತಿರಲ್ಲ, ಆ ಥರ ಮಾಡ್ತಾರ ಈಗ? ಯಾರು ಇಲ್ಲ, 5 ಜನ 6 ಜನ ಇರ್ಬೋದು ಅಷ್ಟೇ. ಇಂಜಿನ್ ಇಲ್ಲ ಇದೆ ಸರ್. ನನ್ನತ್ರ ಒಂದು ಬುಲೆಟ್ ಇಂಜಿನ್ ಐತೆ. ಏನು ತೋರಿಸ್ತೈತೆ? ಕ್ಲಿಯರ್ ಡಯಾಗ್ನೋಸಿಸ್ ಇನ್ಫಾರ್ಮೇಷನ್ ಎಲ್ಲಿ ತೋರಿಸ್ತಿರೋದಿದು? ಇಲ್ಲಿ ಲೈಟ್ ಆನ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಪ್ಲಸ್ ಮಾರ್ಕ್, ಅದೇ ಕ್ಲಿಯರ್ ಆಗುತ್ತೆ. ಈಗೇನು ಓದಿ ಯಾಕಂಡಿದ್ದೀರ ತಾನೇ ಎಲ್ಲ? ಹಾಂ ಸರ್. ನೋಡಿ ಆನ್ ಆಗಿದೆ. ನೋಡಿ ಇಲ್ಲಿ ಡಯಾಗ್ನೋಸಿಸ್ ಅಂತ ಬರುತ್ತೆ. ಆನ್ ಆಯ್ತಾ? ಇದ್ರಲ್ಲಿ ಬ್ಯಾಟ್ರಿ ಇರಲ್ಲ, ಏನಿರಲ್ಲ. ಬ್ಯಾಟ್ರಿ ಪವರಿಂದ ವರ್ಕ್ ಆಗುತ್ತೆ. ಗಾಡಿ ಬ್ಯಾಟ್ರಿ ಪವರ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಓಕೆನಾ? ಎಂಟರ್ ತಂತ ಪ್ರೊಸೆಸಿಂಗ್ ತಂತ ಇದಾ? ಐಫೋನ್ ಯಾರು ಇಕ್ಕಿದ್ದೀರಾ? ವಿಡಿಯೋ ಮಾಡೋದು E20 ನೋಡಿದ್ದೀರಾ ಯಾರಾದರೂ? ಅದ್ರ ಮೇಲೆ ಇರ್ಬೋದೇನು KTM E20. ಇದು E20 ಅಲ್ಲ, ಮಾಡಲ್ ಯಾವುದಂದ್ರೆ ಗೊತ್ತಾಗ್ತದೆ ಸರ್. ಕೇಳ್ಬೋರಲ್ಲಿ ಮಾಡಲ್ ಯಾವ್ದು ಕೇಳ್ಬೇಕು ಅವ್ರನ್ನ? ಇದು ದಿನಸ್ ನಿಮ್ಮ ಸರ್. E20 ಬಂದಿರೋದು 24ರಲ್ಲಿ. ಟ್ಯಾಂಕಿ ಮೇಲೆ ಇರುತ್ತೆ. E20 ಅಂದ್ರೆ ಸರ್ ಟ್ಯಾಂಕ್ ಕ್ಯಾಪ್ ಮೇಲೆಲ್ಲ ಇರುತ್ತೆ. E20 ಅಂದರೆ ಎಥೆನಾಲ್ ಪೆಟ್ರೋಲ್. ಸರ್ ಆನ್ ಆಗೈತೆ ಸರ್. ಸರ್ ಅಂದರೆ ಆಫ್ ಮಾಡ್ತೀವಿ. ಅದರಲ್ಲಿ BS4 ಗಾಡಿ ಹಾಕ್ಬಿಟ್ರೆ ಜರ್ಕುಡೆ ಸ್ಟಾರ್ಟ್ ಆಗುತ್ತೆ. ಎಥೆನಾಲ್ ಜಾಸ್ತಿ ಮಿಕ್ಸ್ ಇರುತ್ತೆ, ಪೆಟ್ರೋಲ್ ಕಂಟೆಂಟ್ ಕಮ್ಮಿ ಇರುತ್ತೆ. ಕೆಲವೊಂದು ಬಂಕಲ್ಲಿ ಕಂಡೀಷನ್ ಹಾಕಿರ್ತಾರೆ, ನೋಡಿದ್ದೀರಾ? ವೆಲೋಸಿಟಿ ಕೊಟ್ಟಿರ್ತಾರೆ ಗೊತ್ತಾ? ಪೆಟ್ರೋಲ್ ವೆಲೋಸಿಟಿ. ಎಥೆನಾಲ್ ಜಾಸ್ತಿ ಮಿಕ್ಸ್ ಇರುತ್ತೆ. ಒಂದು 4 ಮಂತಿಗೆಲ್ಲ ಟ್ಯಾಂಕ್ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹಾಕಿರ್ತಾರೆ. ನೋಡಿರ್ಬೋದು ನೀವು. ಸಾಮಾನ್ಯವಾಗಿ HP ಬಂಕಲ್ಲೆಲ್ಲ ಸಾಮಾನ್ಯವಾಗಿ ಅಲರ್ಟ್ ಮಾಡಿದ್ದಾರೆ. ಇಂಡಿಯನಲ್ಲಿ HP ಬಂಕಲ್ಲಿ ಅಬ್ಸರ್ವ್ ಮಾಡಿ. E20 ಎಥೆನಾಲ್ ಪೆಟ್ರೋಲ್ ಇರುತ್ತೆ, ಅದರಲ್ಲಿ ನೀರು ಕಂಟೆಂಟ್ ಜಾಸ್ತಿ ಇರುತ್ತೆ. ನಂದು ಯೂಟ್ಯೂಬಲ್ಲಿ ಒಂದು ಡಿಯೋ ಹಾಕಿದ್ದೀನಿ ನೋಡಿ, ನೀರು ಎಷ್ಟು ಮಿಕ್ಸ್ ಆಗಿದೆ. ಒಂದು ವಿಡಿಯೋ ಐತೆ ನೋಡಿ, E20 ಗಾಡಿ. ಬಂತ? ಹಿಂಗೆಲ್ಲ ಸುತ್ತಿದ್ರೆ ಆಗಲ್ಲ. ಒಂದು ಕಡೆ ನಿಂತ್ಕೊಂಡು ಒಂದು ಕಡೆಯಿಂದ ಬನ್ನಿ, ಇಲ್ಲ ಒಂದು ಲೈನ್ ಮಾಡಿ. ಎಲ್ಲ ಹಿಂದೆ ಲೈನ್ ಮಾಡ್ಕೊಳ್ಳಿ. ಲೈನ್ ಮಾಡಿ ಬರೋ ಇಲ್ಲೇ ಮಾಡಿ. ಇದರ ದಿಸ್ರಾ ಸರಿ, ಚಾರ್ಜ್ ಆಗುತ್ತೆ, ಕೊಡಬೇಕು. ಮೇಡಮ್ ಫಸ್ಟ್ ಫೋನ್ಪೇ ಮಾಡಬೇಕು. ಇದು ವೇಸ್ಟೇಜ್. ನೀರು ಏನಾದರೂ ಇತ್ತು, ಪೆಟ್ರೋಲಲ್ಲಿ ಮಿಕ್ಸ್ ಆಯಿತು ಅಂದರೆ ಗಾಡಿ ಪ್ರಾಬ್ಲಮ್ ಆಗಬಾರ್ದು ಅಂತ ಇದು ಹೋಲ್ ಬ್ಲಾಕ್ ಆಗುತ್ತೆ. ಇದು ಅವಾಗ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಎಲ್ಲಾದರೂ ಸರ್ವಿಸಿಗೆ ಬಿಟ್ಟಾಗ ವರ್ಕ್ಶಾಪಲ್ಲಿ ಹೇರ್ ಓಡಿಸೋದು ಹಾಕ್ಬೋದು. ಅದು ಟ್ಯಾಂಕ್ ಕುಣ್ಸೋಕೆ ಹೋಗಿ ಅದೇ ಬೇಕಾದ್ರೆ ಒಂದು ತೋರಿಸ್ತೀನಿ. ಅವ ಏನು
ಸರ್ ಇದು ಐಡ್ಲಿಂಗ್ ಅವಾಗೆ ಅದು ಈ ಪ್ಲಾಂಟಿಗೆ 2014 ಹೊಸ ಪ್ಲಾಂಟಿಗೆ ಈ ಮೊನ್ನೆನೂ ಹೋಗಿದೆ. ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರು ಅದನ್ನು ಹೇಳ್ಕೊಡ್ತಾ ಇದ್ದೆ. ವಾಯ್ಸು ಮ್ಯೂಟ್ ಆಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯತಿ. ಈ ಥರ ಟೆಕ್ನಿಕಲ್ ವಿಡಿಯೋ ಟ್ರೈನಿಂಗು ಯಾವುದೇ ಸಣ್ಣ ಪುಟ್ಟ ಇರಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಯಾವುದೇ BS6 ಪ್ರಾಬ್ಲಮ್ ಇದ್ದರೂ ನಾವು ಹೇಳ್ಕೊಡ್ತೇವೆ. ಈ ಥರ ಟ್ರೈನಿಂಗ್ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತೋರಿಸ್ಕೊಡ್ತೀವಿ. ಯಾವುದೇ ಕಾಲೇಜ್ ಇರಲಿ, ಪೊಲ್ಯೂಷನ್ ಯಾವುದೇ ಅಸೋಸಿಯೇಷನ್ ಇರಲಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಈ ಥರ ಟ್ರೈನಿಂಗ್ ಕೊಡ್ತೀವಿ. BS6 ಅಲ್ಲಿ ಅದಿಲ್ಲ. ಐತೆ BS6 ಅಲ್ಲಿ ಇದನ್ನ ಚೇಂಜ್ ಮಾಡಿದ್ರೆ ನಿಮಗೆ ಐತೆ BS6 ಅಲ್ಲಿ ಸೇಮ್ ಇದನ್ನ ಯಾವ ಇದನ್ನ ಮಾಡಿದ್ರೆ ಗೊತ್ತಂದ್ರೆ ನಿಮಗೆ ಪೊಲ್ಯೂಷನ್ ಇನ್ನೂ ಐತೆ. ಟ್ಯಾಂಕಿಗೆ ಇಲ್ಲ ಅದು ಕಲೆಕ್ಷನ್. ನೀವು BS6 ಮಾಡಿದ್ರೆ ಅಂತಂದ್ರೆ ಇನ್ನೂ ಪೊಲ್ಯೂಷನ್ ಕಮ್ಮಿ ಮಾಡ್ಕೊಳ್ಬೇಕಂದ್ರೆ O2 ಸೆನ್ಸರ್ ಮಾಡಿದ್ದೆ, ಇನ್ನೂ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಫೋನ್ ತೆಗಿಯೋ. ಡಿಸ್ಪ್ಲೇ ಕಾಣುತ್ತೆ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ರೀಡಿಂಗ್ ಕೋಡು ನೋಡ್ಕೊಳ್ಳಿ. ಈ ಕಡೆ ಬರ್ರಿ. ಗಾಡಿ ಇವರೆಲ್ಲ ಯಾವ್ದು ವೆಹಿಕಲ್ ಇನ್ಫಾರ್ಮೇಷನ್ ಅಂತ. ಹಾಂ, ಇದು ರೀಡಿಂಗ್ ಕೋಡ್ಸ್ ಎಂಟರ್. ಏನು ತೋರಿಸ್ತೈತೆ? ಥ್ರಾಟಲ್ ಪೆಡಲ್ ಪೊಸಿಷನ್ ಸೆನ್ಸರ್ ಸ್ವಿಚ್ ವೇ ಸರ್ಕ್ಯೂಟ್ ಲೋ. ಏನು ತೆಗ್ದಿದ್ದೀನಿ ನಾನು? ಪೊಸಿಷನ್ ಸೆನ್ಸರ್, ಪೊಸಿಷನ್ ಸ್ವಿಚ್, ಒಂದು ಫ್ಯೂಯಲ್ ಇಂಜೆಕ್ಟರ್, TP ಸೆನ್ಸರ್ ಅಂತ ಇದೊಂದು ತೆಗ್ದಿದ್ದೀನಿ. XL ಸೂಪರ್ 70cc ಅಂತ ಹೊಡಿತು ಬಂತಲ್ಲ. ಮೈಲೇಜ್ ಬೇಡ, ಇಮೇಜಿನ್ ಮೈಲೇಜ್ ಅಂತ ಇಷ್ಟು ವರ್ಷ ಅಂತ ಅದ್ರ ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿ ಕ್ಲೋಸ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಈಗ ಸ್ಪ್ಲೆಂಡರ್ ಸ್ಟಾಪ್ ಆಗಿತ್ತು ಗೊತ್ತಾ? ಯಾರು ಕೇಸ್ ಹಾಕ್ತಾರೆ? ಇವರು. ಈಗ XL ಸೂಪರ್ ಹಳೆ ಗಾಡಿ, ಆಯಿಲ್ ಮಿಕ್ಸ್ ಗಾಡಿ ಐತಲ್ಲ, ಇವನು ಬಜಾಜ್ನೂ ಕೇಸ್ ಹಾಕಿ ಸ್ಟಾಪ್ ಮಾಡಿ 2009 ಸ್ಟಾಪ್ ಆಗಿಬಿಟ್ಟಿತ್ತು. ಈ ಓಲ್ಡ್ ಸ್ಟಿಕ್ಕರ್ Z ಟೈಪ್ ಸ್ಟಿಕ್ಕರ್ ನೋಡಿದ್ದೀರಾ? ಮೊಬೈಲ್ ನೋಡಿ, ಇದು OBD ಎಲ್ಲ ಹಾಕಿ ಯಾವ ಥರ ಫಾಲ್ಟ್ ಕೋಡ್ ಎರೇಸ್ ಮಾಡೋದು, ಯಾವ ಥರ ಚೆಕ್ ಮಾಡೋದು, ವೈರಿಂಗ್ ರಿಲೇಟೆಡ್ ಮಾತ್ರ ಇದರಲ್ಲಿ ಗೊತ್ತಾಗಲ್ಲ ಅಂತ ಹೇಳಿಕೊಟ್ಟಿದ್ದೀನಿ. ಮತ್ತು ಇಂಜೆಕ್ಟ್ರು, ECM, ಟೋಟಲ್ ಬಾಡಿ, ಪೊಸಿಷನ್ನು, O2 ಸೆನ್ಸರು, ಯಾವುದೇ ಕಂಪ್ಲೇಂಟ್ ಇದ್ದರೂ ಇದರಲ್ಲಿ ತೋರಿಸುತ್ತೆ ಅಷ್ಟೇ. ಎಲೆಕ್ಟ್ರಿಕ್ ಇಶ್ಯೂ ಬಂದಾಗ ನೀವು ಸ್ವತಃ ವೈರಿಂಗ್ನ ನೀವೇ ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಲ್ಲ ಟೋಟಲ್ ಕೊಟ್ಟು ಇಂಜೆಕ್ಟ್ರೆಲ್ಲ ಯಾವ ಥರ ವರ್ಕ್ ಮಾಡುತ್ತೆ, OBD ಯಾವ ಥರ ಕನೆಕ್ಟ್ ಮಾಡಬೇಕು, ರೀಡಿಂಗ್ ಕೋಡ್ ಯಾವ ಥರ ಚೆಕ್ ಮಾಡಬೇಕು, RPM ಯಾವ ಥರ ಚೆಕ್ ಮಾಡಬೇಕು ಎಲ್ಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ. ಈ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸಬ್ರಾಗಿದ್ದರೆ ನಮ್ಮ ಬೆಲ್ ಐಕನ್ ಬಟನನ್ನು ಮರೆಯದೆ ಒತ್ತಿ. ಈ ಥರ ಯಾವುದೇ ಫಸ್ಟ್ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮತ್ತೆ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಎರಡು 2008 2 ಸ್ಟ್ರೋಕ್ ಗಾಡಿ. ಬಜಾಜಲ್ಲಿ ಒಂದು ಕ್ರಿಸ್ಟಲ್ ಅಂತ ಮೊಪೆಡ್ ಗಾಡಿ ಬಿಟ್ಟಿದ್ದು, ನೋಡಿದ್ದೀರಾ ಯಾರಾದರೂ? ಕ್ರಿಸ್ಟಲ್ ಅಂತ ಇಲ್ಲಿ ಕಾಣ್ತಾ ಇರುತ್ತೆ ಬ್ರಾಸ್, ಇಲ್ಲಿಂದ ನೋಡಿದ್ರೆ ಇಲ್ಲಿ ಇದೆಯಲ್ಲ, ಇಲ್ಲಿ ಇದೆಯಲ್ಲ ಸೇಮ್ ಟೈಪ್ ಇಲ್ಲಿರೋದು ಬ್ರಾಸ್ ಇರುತ್ತೆ. ಈ ಕಲರ್ ಅದೇ ತರ ಕಾಣ್ತಿರುತ್ತೆ. ಈ ಟೈಪ್ ಇರುತ್ತೆ. ಅದು ಸ್ವಲ್ಪ ಲೂಸ್ ಇರುತ್ತೆ, ಅದು ಲೂಸ್ ಬಂದೇ ಬರುತ್ತೆ. ಅದನ್ನು ಹೇರ್ ಹೊಡಿಬೇಕಾದ್ರೆ ನೋಡಿ ಫ್ರೆಂಡ್ಸ್, ಇದು ಎಂಟರ್ಕು ಇಂಜೆಕ್ಟ್ರ್ ಯಾವ ಥರ ರಿಮೂವ್ ಮಾಡಬೇಕು, ಯಾವ ಥರ ಪೆಟ್ರೋಲ್ ಬರುತ್ತೆ ಅನ್ನೋದು ಚೆಕ್ ಮಾಡಿ ತೋರಿಸಿ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ಅವ್ರ ಕೈಯನ್ನು
ಅವ್ರ ಕೈಲಿದೆ ಬಿಚ್ಚಿಸಿದೆ, ಅವ್ರ ಕೈಲೇ ಫಿಟ್ ಮಾಡಿಸ್ತಾ ಇದ್ದೀನಿ. ನಾನು ಓರಿಂಗ್ನ ಕರೆಕ್ಟಾಗಿ ಕೂರಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಓರಿಂಗ್ನ ಕುಂಡಿಸ್ಬಿಟ್ಟು ಟೈಟ್ ಮಾಡಿ ಯಾವ ಥರ ಗಾಡಿ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಟೋಟಲ್ ಪೊಸಿಷನ್ನು, ಸೆನ್ಸರ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿ, ಇದು XL100 ಫ್ಯೂಯಲ್ ಪಂಪ್ನ ಯಾವ ಥರ ಬಿಚ್ಚಿ ಫಿಟ್ ಮಾಡ್ಬೋದು, ನಾವೇ ರೆಡಿ ಮಾಡ್ಬೋದು ಅನ್ನೋದು ಒಂದು ವಿಡಿಯೋ ಮಾಡಿ ವಿಡಿಯೋದಲ್ಲಿ ಪ್ರಾಜೆಕ್ಟ್ ತೋರಿಸಿದ್ದೀನಿ. ಫ್ಯೂಯಲ್ ಪಂಪ್ ತೊಗೊಂಡೋಗಿ ಯಾವ ಥರ ಬಿಚ್ಚಿ ಫಿಟ್ ಮಾಡ್ಬೋದು, ಅದರಲ್ಲಿ ಮೋಟ್ರ್ ಯಾವ ಥರ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ ಅನ್ನೋದು ಎಲ್ಲ ತೋರಿಸಿದ್ದೀನಿ. ಈ ಥರ ಟೆಕ್ನಿಕಲ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನನ್ನು ಮರೆಯೋದೈತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಟೆಕ್ನಿಕಲ್ ವಿಡಿಯೋ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಯಾವುದೇ ಥರ BS6 ಗಾಡಿ ಇರಲಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನನ್ನು ಮರೆಯೋದೈತೆ. ಈ ಥರ ಟೆಕ್ನಿಕಲ್ ವಿಡಿಯೋ ಟ್ರೈನಿಂಗ್ನ ಪ್ರೋಗ್ರಾಮ್ನ ನಾವು ಮಾಡ್ತಾ ಇರ್ತೀವಿ. ಆಗಾಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನನ್ನು ಫಿಟ್ ಆಗುತ್ತೆ. ಈಗ ನಾವೆಲ್ಲ ಎಣಿಸ್ಕೊಂತೀವಿ, ಎಣಿಸ್ತೀರಾ ಗ್ರೀಸ್ ಹಾಕಿ ಅಲ್ಲಿ ಪೇಣಿಸೋದೇನಿಲ್ಲ. ಅವ್ನು ಅದೇ ಕೆಲಸ. ಈಗ ಮ್ಯಾನುಫ್ಯಾಕ್ಚರ್ ಅಲ್ಲಿಂದ ಟೇಬಲ್ ಸ್ಟಾರ್ಟ್ ಆಯ್ತು, ಪ್ರೊಡಕ್ಷನ್ ಲೈನ್ ಅಂದ್ರೆ ನಿಮ್ಗೆ ಗೊತ್ತೇ ಕೆಲಸ. ನೀವು ಒಂದು ಫಿಟ್ ಮಾಡಿದ್ರೆ ಅಷ್ಟೇ ಮಾಡೋದು. ಇಂಜಿನ್ ಮಾತ್ರ, ಇಂಜಿನ್ ಒಬ್ಬನೇ ಮಾಡೋದು. ಈಗ ಇದೊಂದು ಫಿಟ್ ಮಾಡ್ತಾನೆ, ಇವನೊಬ್ಬನೇ ಫಿಟ್ ಮಾಡೋದು. ಇದೊಂದು ಫಿಟ್ ಮಾಡ್ತಾನೆ, ಇವನೊಬ್ಬನೇ ಫಿಟ್ ಮಾಡೋದು. ರ್ಯಾಂಪ್ಗಳು ನೋಡಿದ್ದೀರಾ, ಮಾಮೂಲಿ ಹೈಡ್ರಾಲಿಕ್ ಅದೇ ಥರ ಮಿಷಿನರಿ ಇರುತ್ತೆ, ಹೋಗ್ತಾ ಇರುತ್ತೆ. ಅಲ್ಲಿ ಚಾರ್ಜಿ ಒಬ್ಬ ಎತ್ತಿಕ್ತಾನೆ, ಎತ್ತಿ ಅವನಿಕ್ಕಲ್ಲ, ಬರೀ ರೊಟೇಟ್ ಮಾಡ್ತಾನೆ ಅಷ್ಟೇ. ಎಲ್ಲ ಮಿಷಿನರಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಇಷ್ಟ ಫುಲ್ ಗಾಡಿ ಫಿನಿಶ್ ಆಗತ್ತಾಗ ಒಬ್ಬ ಒಂದು ಏರ್ ಫಿಲ್ಟರ್ ಹಾಕ್ತಾನೆ, ಒಂದು ವೀಲ್, ಒಬ್ಬೊಬ್ರು ಒಂದೊಂದು. ಅದಕ್ಕೆ ಶೋರೂಮ್ಗಳಲ್ಲಿ ಏನಕ್ಕೆ ಹೋಗ್ಬೇಕಂದ್ರೆ ಕಂಪ್ನಿ ವಿಸಿಟ್ ಮಾಡೋದಕ್ಕೆ ಅಂತ. ಆಯಿತು, 20 ಸ್ಟಾರ್ಟ್ ಆಗಿತ್ತು ಗಾಡಿ. 20 ಸ್ಟಾರ್ಟ್ ಆಗಿತ್ತು ಗಾಡಿ. ಕೊರೋನಾ ಹಳ್ಳಿ ಕಡೆಗೂ ಬಂದಿತ್ತು, ಆದರೆ ಯಾವ ಮೆಕ್ಯಾನಿಕ್ ಮುಡ್ತಿರ್ಲಿಲ್ಲ ಅಷ್ಟೇ, ಕಮ್ಮಿ. ಶೋರೂಮ್ ಮಾಡ್ತಿದ್ರು ಅಷ್ಟೇ. ಶೋರೂಮಲ್ಲೂ ಅವಾಗ ಈ ಟೂಲ್ಸ್ ಬಂದಿರಲಿಲ್ಲ. ಅವಾಗ ಅವ್ರ ಹತ್ರ ಕಂಪನಿ ಟೂಲ್ಸ್ಗಳು ಇದ್ವು ಅಷ್ಟೇ. ಕಂಪನಿಯಲ್ಲಿ ಈಗ ಶೋರೂಮ್ಗಳು ಇದಾವೆ ಗೊತ್ತಾ, ಅವ್ರ ಹತ್ರ ಇರೋದು OBD ಇಲ್ಲ ಅವ್ರ ಹತ್ರ. ಲಕ್ಷಾನ್ಗಟ್ಲೆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಇವೆಲ್ಲ ಅವ್ರ ಸಿಸ್ಟಮ್ಗೆ ಹಾಕೊಂಡು ಅಪ್ಡೇಟ್ ಮಾಡಬೇಕು. ಅವಾಗ ಏನು ಮಾಡಬೇಕು ಅಂದರೆ ಇದನ್ನು ಫ್ಯೂಯಲ್ ಪಂಪ್ ಲಾಕರ್ಗಳು ಬರುತ್ತೆ, ಎಲ್ಲ ಟ್ಯಾಂಕಲ್ಲಿಂದ ಪೆಟ್ರೋಲ್ ಡ್ರೈ ಮಾಡ್ಕೊಂಡು ತೆಗಿಬೋದು. ಇದೊಂದು ಫಿಲ್ಟ್ರ್ ಬಂದು ಈ ಶೋರೂಮ್ದು 48 ರೂಪಾಯಿ ಆಗುತ್ತೆ. ಇದೊಂದು ಹಾಕ್ಬಿಟ್ಟು ನಾವು 1000 ರೂಪಾಯಿ ಬಿಲ್ ಮಾಡ್ತೀವಿ. ಇದೊಂದು ಹಾಕಿದ್ರೆ 1,500 ರೂಪಾಯಿ ಟೋಟಲ್ ಬಾಡಿ ಕ್ಲೀನ್. ಇದೊಂದು ಕ್ಲೀನ್ ಮಾಡ್ತೀವಿ, ಇದೊಂದು ಫಿಲ್ಟ್ರ್ ಹಾಕ್ತೀವಿ. ಫಿಲ್ಟ್ರ್ ಹಾಕ್ಬಿಟ್ಟು 1,500 ಲೀಟರ್ ನೋಡ್ತೀವಿ. ಓರಿಂಗ್ಗಳು ಹುಷಾರು, ಇದರಲ್ಲಿ ಓರಿಂಗ್ಗಳು ಬರುತ್ತೆ. ವಿಡಿಯೋ ಮಾಡ್ಕೊಳ್ರಿ, ಸಣ್ಣ ಓರಿಂಗ್ಗಳು ಬರುತ್ತೆ. ಇದು ಬಂದು 4,000 ಚಿಲ್ಲರೆ. ಹಾಂ, ಇದನ್ನು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಲಾಕ್ಗಳು ಕ್ಯಾಪ್ ಕಟ್ಟಾಯಿತು ಅಂದರೆ ವೇಸ್ಟ್. ಇದು ಮೇನ್ ಕಟ್ಟಾಗುತ್ತೆ. ಇದು ಕಟ್ಟಾಗಿರೋದು, ಕಸ್ಟಮರು ಹೊಸದಾಗಿ ಕಳಿಸಿದ್ದೀನಿ. ಇವತ್ತು ನಮ್ಮ ಮೆದ್ಲು ಏನು ವರ್ಕ್ ಮಾಡುತ್ತೋ ಆ ಥರ ಇದು ವರ್ಕ್ ಮಾಡುತ್ತೆ. ಜರ್ಕಿಂಗ್ ಹೊಡಿತೆ ಅಂದರೆ ಡಯಾಫಾರ್ಮು ಅದಕ್ಕೆ ಸೂಟ್ ಆಗಿರಲ್ಲ, ಒರಿಜಿನಲ್ ಹಾಕ್ಬೇಕು. ಡಯಾಫಾರ್ಮು ಒರಿಜಿನಲ್ ಬಜಾಜಲ್ಲಿ ಯಾವುದೇ ತಗೊಂಡ್ರು ಸ್ಲೈಡಿಂಗ್ ಸಮೇತ ಸಿಗುತ್ತೆ. ಸ್ಲೈಡಿಂಗ್ ಸಮೇತ ಸಿಗುತ್ತಾ? ಸ್ಲೈಡಿಂಗ್ ಇಲ್ದಿದ್ದು ತಂದು ಹಾಕ್ಬಾರ್ದು. ಏನಕ್ಕೆ ಅಂದರೆ ಸ್ಲೈಡಿಂಗ್ನ ಉದ್ಯೋಗ ಇರುತ್ತೆ ಒಂದು ಸೈಡ್ ನೋಡಿ, ಅದನ್ನೇನಾಗುತ್ತೆ ಹೇರ್ನ ಲಾಕ್ ಮಾಡಲ್ಲ. ಹೇರ್ ಹಿಂಗೆ ಆಕ್ಷನ್ ಮಾಡಬೇಕಾದ್ರೆ ಲಾಕ್ ಮಾಡಲ್ಲ, ಬಂದು ಬಿಟ್ಬಿಡುತ್ತೆ. ಅವಾಗ ಏನಾಗುತ್ತೆ ಪೆಟ್ರೋಲು ಸರಿಯಾಗಿ ಸಪ್ಲೈ ಆಗಲ್ಲ. ಈಗ ಎಲ್ಲ ಎಸ್ಲೇಟ್ರು ಕೊಟ್ಟರೆ ಟೋಟ್ಲ್ ಹೊಡ್ಕಾಗುತ್ತೆ. ಇದು ಡಯಾಫಾರ್ಮ್ ವರ್ಕ್ ಆಗುತ್ತೆ ಅಂದರೆ ಪೆಟ್ರೋಲ್ ಹೇರ್ ಹೊಚ್ಚಿ ಆಚೆ ಹೋಗೋದು. ಹತ್ತಟ್ಲು ಬಡಿ ಅಲ್ಲೇ ಅದು ಕೊಡಿ. ಇದೈತಲ್ಲ, ಇದು ಡೈರೆಕ್ಟಾಗಿ ತಗೊಂಬಿಡುತ್ತೆ. ಇದು ಡೈರೆಕ್ಟಾಗಿ ತಗೊಂಬಿಡುತ್ತೆ, ಅದು ಹಂಗೆ ಡೈರೆಕ್ಟಾಗಿ ತಗೊಂಬಲ್ಲ. ಡಯಾಫಾರ್ಮ್ ಮೇಲೆ ಇದನ್ನು ಸ್ಲೈಡಿಂಗ್ ಮೇಲೆ ಕೇಳ್ಕೊಂಡ್ಮೇಲೆ ಹೇರ್ ಆಚೆ ಹೋಗುತ್ತೆ. ನೀವೇನೇ ಎಸ್ಲೇಟ್ರ್ ಕೊಟ್ಟಿದ್ರು ಸ್ಲೈಡಿಂಗ್ ಅಪ್ ಮಾಡ್ದಾಗ ಈ ಥರ ರೊಟೇಟ್ ಆದಾಗಲೇ ಕರೆಕ್ಟಾಗಿ
ಅದು ರಬ್ಬರ್ ಮಾತ್ರ ಆಗ್ತಾ ಇದೆ, ಬಟ್ ಮೂವ್ ಮಾಡ್ಬೇಕಾದ್ರೆ ಆ ಥರ ಆಗೋದು. ಮತ್ತು ನೀವು ಕರೆಕ್ಟಾಗಿರೋದು. ನೀವು ಕಾರ್ಬೇಟ್ರನ್ನ ಒಂದ್ಸಲಿ ಕ್ಲೀನಾಗಿ ಸಣ್ಣ ಜೆಟ್ ಬರ್ತದೆ, ಕ್ಲೀನ್ ಮಾಡಿದ್ದೀರಾ? ಆ ಜೆಟ್ಗಳು ಕ್ಲೀನ್ ಮಾಡ್ತಿದ್ವಿ, ಡಯಾಫಾರ್ಮ್ ರಬ್ಬರ್ ಮಾತ್ರ ಹಾಕ್ತಿದ್ವಿ. ಫುಲ್ ಸೆಟ್ ಫುಲ್ ಸೆಟ್ ಹಾಕ್ಬೇಕು, ಆಗಿಲ್ಲ. ಫುಲ್ ಸೆಟ್ ಹಾಕ್ಬೇಕು. ಹಾಂ ಸರ್. 600 ಚಿಲ್ಲರೆ ಬರುತ್ತೆ. ಹಾಂ ಸರ್. ಪಲ್ಸರ್ ಒರಿಜಿನಲ್ 600 ಚಿಲ್ಲರೆ ಬರುತ್ತೆ. ಮುಂಚೆ 400 ಚಿಲ್ಲರೆ ಇತ್ತು, ಇವಾಗ ರೈಸ್ ಆಗಿಬಿಟ್ಟು. ಹಾಂ ಸರ್. ಯೂನಿಕಾನಲ್ಲಿ ಮತ್ತು ಪಲ್ಸರಲ್ಲಿ ಯೂನಿಕಾನಲ್ಲಿ ಏನು ತಲೆ ಕೆಡಿಸ್ಕೊಂಬಿಡಿ. ಹಾಂ ಸರ್. ಒಂದು ಮೆಟೀರಿಯಲ್ ಇದೆ, ನಾನು ವೀಡಿಯೋ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಏನಿಲ್ಲ, ನೀಡ್ಲು ಬರುತ್ತೆ ಗೊತ್ತಾ? ಕಾರ್ಬೇಟ್ರ್ ತಂಬೋದು, ಯಾರಾದರೂ ಕಾರ್ಬಿಟ್ರ್ ಸಿ ವಿ ಕಾರ್ಬಿಟ್ರ್ ತಗೊಂಡು ಕಾರ್ಬೇಟ್ರ್ ತಂಬೋದು. ಅದಕ್ಕೆ ಟೆಕ್ನಿಕ್ ನಾವು ಮಾಡಿದ್ವಿ, ಸಕ್ಸಸ್ ಆಯಿತು. ಎಷ್ಟೋ ಜನ ಕಾರ್ಬೇಟ್ರ್ ಚೇಂಜ್ ಮಾಡೋರು. ಅದೇ ಒಂದು ಡಯಾಫಾರ್ಮ್ ರಬ್ಬರ್ ಬಂದಿರುತ್ತಲ್ಲ, ಪ್ಲಾಸ್ಟಿಕ್ಕಿಂದ ಏನೋ ಕಟ್ ಮಾಡಿ ನಿಮಿಷ ತೋರಿಸ್ತೀವಿ. ಅಲ್ಲ, ನಾವು ಆ ಥರ ಮಾಡಿದ್ವಿ, ಆದರೂ ಅದೇನೋ ವರ್ಕ್ ಆಗಲಿಲ್ಲ. ಆ ಥರ ಒಂದ್ಸಲಿ ಮಾಡಿ. ಈಗ ಒಬ್ಬರು ಕಸ್ಟಮರ್ ಇದ್ದಾರೆ, ಹಾಂ ಸರ್. ಅವರು ಪೊಲೀಸು. DCM ಒಂದು ಹೆಚ್ಚು ಅಕ್ಯುವೇಟರ್ ಹೋಯ್ತು ಅಂದರೆ 6-7 ಸಾವಿರ ರೂಪಾಯಿ ನೀವು ಕೈಯಿಂದ ಹಾಕ್ಬೇಕಾಗ್ತದೆ. ಅಕ್ಯುವೇಟರ್ ಹೋದ್ರೂ ಇದು ಆಟೋ ಸೆನ್ಸರ್ ಹೋದ್ರೂ ಮತ್ತು ಓಟೋ ಸೆನ್ಸರ್ ಹೋದ್ರೂ, ಓಟೋ ಸೆನ್ಸರ್ ಹೋದರೆ 1 ವರ್ಷ. ಓಟೋ ಸೆನ್ಸರ್ ಓಟೋ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಗಾಡಿ ಎಷ್ಟು ಫೀಟ್ ಐತೆ, ಹಾಂ, ಆಕ್ಸಿಜನ್ ಸೆನ್ಸರು ಓಟೋ ಸೆನ್ಸರು ಹೋದ್ರೂ ಒಂದು ಕೊಡಲ್ಲ. ಇದು ನಮ್ಮ ಫ್ರೆಂಡು, ಅವನ ಹತ್ರ ಮೊನ್ನೆ ಹೇಳಿ ಒಂಚೂರು ಗಾಡಿ ಕೊಡು. ನನ್ನ ಅಂಗಡಿಲ್ಲವೇ ಈ ಡಾಕ್ಯುಮೆಂಟ್ ಯಾರೂ ಜೆರಾಕ್ಸ್ ಇಕ್ಕೋಗಿಲ್ಲ, ಇಕ್ಕಿದ್ರೆ ಅದನ್ನೇ ಎತ್ಕೊಂಡ್ಬಿಟ್ಬಿಡಿ. ಒಂದು ಶೈನ್ ಇತ್ತು, ಒಂದು ಆಕ್ಟಿವ್ ಇತ್ತು, ಡಾಕ್ಯುಮೆಂಟ್ ಜೆರಾಕ್ಸ್ ಇಕ್ಕೋತೀವಿ, ಅದನ್ನೇ ತಂದ್ರಿ ಚೆಕ್ ಮಾಡ್ಕೋಬೋದು. ಸರಿನಾ? ಆ ಥರ ಆದಾಗ ಏನು ಬೇರೆ ಕಡೆ ಎಲ್ಲ ಹೋಗಿರ್ತೀರ, ನೋಡೋಕ್ಕೆ ಪ್ರಾಬ್ಲಮ್ ಆಯ್ತು ಅಂತ, ಅದು ಹೋಯ್ತು ಅಂತ, ಮತ್ತು ಮುಂದೆ ಹೋಗಲ್ಲ ಅಂದರೆ ಮುಂದೆ ಹೋಗಲ್ಲ ಅಂದರೆ ಏನು ಸೆನ್ಸರ್ ಸೆನ್ಸರು ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದೇನು ಮಾಡಬೇಕು, ಅದನ್ನು ಸೆನ್ಸರ್ ಕಟ್ ಆಗಿರುತ್ತಲ್ಲ, ಇದು ಹಳೇದನ್ನು ಒಂಚೂರು ಜಾಯಿನ್ ಮಾಡಿ ಟೇಪ್ ಹಾಕೊಂತ. ಎಮರ್ಜೆನ್ಸಿಯಲ್ಲೂ ವರ್ಕ್ಶಾಪ್ ಇಲ್ಲ, ಗ್ಯಾರೇಜ್ ಇಲ್ಲ, ಅದ್ರ ಬಗ್ಗೆ BS6 ರಿಲೇಟೆಡ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ, ಜನರೇಟರ್ ನಾಲೆಡ್ಜ್ ಇತ್ತು ಅಂತಾಗ ಆ ಥರ ಮಾಡ್ಕೋಬೋದು. ಕೀ ಆನ್ ಮಾಡಿದ್ರೆ ಪೆಟ್ರೋಲ್ ಫಾರ್ ಆಯಿತಾ. ಪವರ್ ಇದ್ದರೆ ಮಾತ್ರ ನೀವು ಕಿಕ್ ಕೊಡೋದ್ರು ಬರೋಲ್ಲ, ಸರಿನಾ? ಬ್ಯಾಟ್ರಿಲಿ ಪವರ್ ಇದ್ದು ನೀವು ಕಿಕ್ ಕೊಡಿದ್ರೆ ಫ್ಯೂಯಲ್ ಬರುತ್ತೆ. ಕೀ ಆನ್ ಮಾಡಿದಾಗ ಸ್ವಲ್ಪ ಮಾತ್ರ 2 ನಿಮಿಷ ಬಿಡಬೇಕು. ಕೀ ಆನ್ ಮಾಡ್ತೀನಿ, ಇಮಿಡಿಯೇಟ್ಲಿ ಕೀ ಆನ್ ಮಾಡ್ತಿದ್ದೆ, ಶೆಲ್ಫ್ ಹೊಡಿಬಾರ್ದು. ಇಲ್ಲಿಂದ ಇಲ್ಲಿಗೆ ಬಂದು ಪೆಟ್ರೋಲ್ ಫ್ಲೋ ಆಗುತ್ತೆ, ಇಲ್ಲಿಂದ ಬರತ್ತಕ್ಕ. ಓಕೆ, ಯಾಕೆ ಹೇಳಿದ್ರಲ್ಲ ಹೋಗ್ಬಿಡಿ ಅಂದರೆ ಅದು ಬರೀ ಇಷ್ಟೇ. ರಿಯಾಲಿಟಿ ಸೆನ್ಸರ್ ಏನಿದ್ರು ಚೆಕ್ ಮಾಡಿ ನಾನು ಜೀವಂತವಾಗಿದ್ದೀನಿ ಹೋಗಿದ್ದೀನಿ ಅನ್ನೋದು ತೋರಿಸುತ್ತೆ ಅಷ್ಟೇ. ನಾನು ಅಲ್ಲಿ ಕಟ್ಟಾಗಿದ್ದೀನಿ ಇಲ್ಲಿ ಕಟ್ಟಾಗಿದ್ದೀನಿ ತೋರಿಸಲ್ಲ. ಯಾಕೆಂದರೆ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ, ನನಗೆ ಹೌದು ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹಳ್ಳಿ ಓಡಿರುತ್ತೆ ಫ್ಯೂಯಲ್ ಪಂಪು ಅಕ್ಕಿತ್ತು. ಇದರಲ್ಲಿ ಸೆನ್ಸರ್ ಇಂಜೆಕ್ಟ್ರಲ್ಲಿ ಓಲ್ಡಲ್ಲಿ ಬಂದರೆ 2020-23 ಬಂದರೆ 3 ಹೋಲಿಂದ ಬರುತ್ತೆ. ಹಾಂ ಸರ್. ತೋರಿಸ್ತೀನಿ, ಅದು ಐತೆ ಇಂಜೆಕ್ಟ್ರ್ ಐತೆ. ಹಾಂ ಸರ್. ನೋಡಿ, ಇದು XL100 ಫ್ಯೂಯಲ್ ಪಂಪ್ ಇದೆ. ಹಾಂ ಸರ್. ಇದನ್ನು ಬಿಚ್ಚಿ ರೆಡಿ ಮಾಡ್ಬೋದು. ಹಾಂ. ಇದೇನಿಲ್ಲ, ಇದು ಓಪನ್ ಮಾಡಿದ್ರೆ ಮೋಟ್ರ್ ಬರುತ್ತೆ. DC ಮೋಟ್ರ್ ಗೊತ್ತಾ, ನೋಡಿದ್ದೀರಾ? DC ಮೋಟ್ರ್ ನೋಡಿದ್ದೀರಾ? DC ಮೋಟ್ರ್ ಟೈಪೇ ಬರುತ್ತೆ. ಬಿಚ್ಚಿ ರೆಡಿ ಮಾಡ್ಬೋದು, ಆದರೆ ನ್ಯಾಕಲ್ಲಿ ರೆಡಿ ಮಾಡಬೇಕು ಅಷ್ಟೇ. ನೋಡಿ, ಇದೇ ಫ್ಯೂಯಲ್ ಪಂಪು. ಇದಕ್ಕೆ ಬ್ಯಾಟ್ರಿ, ಇದು 2 ಪಿನ್ ಬರುತ್ತೆ, ಇವೆಲ್ಲ 3 ಪಿನ್ ಬರುತ್ತೆ. ಇವೆಲ್ಲ ಓಪನ್ ಮಾಡ್ತೀರಾ? ಮಾಡಿರಿ. ನಾನು ಬಂದಿರೋದೇ ನೀವು ಕಲೀಲಿ ಅನ್ನೋ ಒಂದು ಉದ್ದೇಶ. ನಾನು ಕಲಿಸ್ತೀನಿ ಅಂತ ಬಂದಿಲ್ಲ, ನೀವು ಕಲಿಬೇಕಷ್ಟೇ, ಒಬ್ಬರಿಗೆ ಹೆಲ್ಪ್ ಆಗಬೇಕು. ನೋಡಿ, ಇದು ಜುಪಿಟರ್, ಇದು ECM, ಇದು ECM. ಸರಿನಾ? ಹೇಳ್ಕೊಟ್ಟಿರ್ಬೋದು ಸರ್ ECM ಅಂದರೆ ಏನು ಅಂತ. ನಾನು ಡೇರಾ ಹಾಕಿದ್ದೆ ಅವರಿಗೆ. ಸರಿ.
ಇದೇ ಇ ಸಿ ಎಮ್. ಹಾಂ, ಇದು ಇ ಸಿ ಎಮ್. ಇದರಲ್ಲೆಲ್ಲ ಸಪ್ರೇಟ್ ಬರುತ್ತೆ, ಇದಕ್ಕೆಲ್ಲ ಸಪ್ರೇಟ್, ಅದರಲ್ಲೂ ಸಪ್ರೇಟ್ ಬರುತ್ತೆ. ಇದು ಥ್ರಾಟಲ್ ಬಾಡಿಲೇ ಬರುತ್ತೆ, ಇದೇ ಥ್ರಾಟಲ್ ಬಾಡಿ. ಸರಿ ನೋಡ್ಕೊಳ್ಳಿ. ನೋಡಿ, ಫ್ಯೂಲ್ ಪಂಪ್ ಆ್ಯಕ್ಟಿವಾ, ಡಿಯೋ. ಆ್ಯಕ್ಟಿವಾ ಕಾರ್ಬೋರೇಟರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ನನ್ನ ಹತ್ರ ಲಾಸ್ಟ್ ಟೈಮ್ ನಮ್ಮ ಸಿ ಎಸ್ ಪುರ್ಗೆ ಬಂದಾಗ ಕೊಟ್ಟರು ಗಾಡಿ ನನ್ನ ಕೈಗೆ. ಇವತ್ತು ಕಾಲ್ ಮಾಡ್ತೀನಿ, ಕೇಳಿ ಹೆಂಗಿದೆ. ನಾನೇನು ಹೇಳಲ್ಲ, ನಾನು ಹೇಳ್ತೀನಿ. ನಮ್ಮವರೇ ಮುಸ್ಲಿಮ್ಸ್ ಅವರು, ನಿಮ್ಮ ಉತ್ತರ ಕನ್ನಡದ ಇದು ಆಗಬೇಕು, ಅವ್ರಿಗೆ ಅರ್ಥ ಆಗುತ್ತೆ. ಮಾಡಿದ್ದೀನಿ, ಕೇಳಿ. ಒಂದು 20 ರಿಂದ 25 ಗಾಡಿ ಮಾಡಿದ್ದೀನಿ. ಹಾಂ ಸರ್. ಆ ಡಯಾಫ್ರಮ್ ರಬ್ಬರ್ ಕ್ಯಾಪ್ ಕಾರ್ಬೋರೇಟರ್ ತಂದ್ರಾ? ಹಾಂ ಸರ್. ಓಪನ್ ಮಾಡಿ ತೋರಿಸ್ತೀನಿ. ಸ್ಕೂಟರ್ ಇರ್ತದೆ ಎರಡೇ ಓಪನ್ ಮಾಡಿ. ನಾನು ದೇವರಾಜ್ ಸರ್ಗೆ ಹೇಳಿದೆ, ಪ್ರಾಕ್ಟಿಕಲ್ಲಿಗೆ ನನಗೆ ಕೊಡಿ, ಥಿಯರಿ ನೀವು ಮಾಡ್ಕೊಳ್ಳಿ, 15 ದಿವಸ ಪಾರ್ಟ್ನರ್ ಮಾಡ್ಕೊಳ್ಳೋಣ ಅಂತ. ಸ್ಕೇಲ್ ಇಲ್ಲ ನಮ್ಮ ಸರ್. ಹಾಂ ಸರ್, ಹಂಗೆ ನೆಕ್ಸ್ಟ್ ಟೈಮ್ ಮಾಡ್ಕೊತಾರೆ ಅಂತಾರೆ. ಎಷ್ಟೋ ಸಲ ಈ BS6 ಗಾಡಿಗಳಲ್ಲಿ ಬೇಜಾರಾಗ್ಬಿಟ್ಟಿದ್ದೀನಿ ನಾನು. ಮೆಕ್ಯಾನಿಕ್ ಕೆಲಸನೇ ಬೇಡ ಅಂತ. ಸ್ಲಾಲಾಗುತ್ತೆ. ಶೇಖರಪ್ಪ ಏನು ಇಲ್ಲೇನಿಲ್ಲ ನೋಡ್ರಿ, ಇಲ್ಲಿ ಮೆಕ್ಯಾನಿಕ್ ಗೊತ್ತಿದ್ದವರು ಒಬ್ಬ ಬಂದಿದ್ದಾನೆ, ಅದಕ್ಕೆ ಇಷ್ಟು ಕ್ವಶನ್ BS6 ಬಗ್ಗೆ ಇಂಟ್ರೆಸ್ಟ್ ಇದೆ. ಇವ್ರು ಎಲ್ಲಿಯವರು? ಅಷ್ಟೇ. ಈಗ ಅವರೊಬ್ರು ಇಲ್ಲ ಅಂದ್ರೆ ನೀವು ಇನ್ನು ಬೇಸಿಕಲ್ಲಿ ಅದರಲ್ಲೇ ಇದ್ರಿ. ನಂಗೆ ಗೊತ್ತಿನ್ನು ಇನ್ನು ಬೇಸಿಕ್ ನೀವು ಕಲ್ತಿಲ್ಲ ಇನ್ನು. ಎಲ್ಲಿ? ಶಿರಾತ್ರ ಅವ್ರಿಗೆ BS6 ಬೇಕು. ನಮಗೆ ನಾರ್ಮಲ್ ಆಗಿ ಬಡ್ಡಿಯಿಂದನೇ ಗೊತ್ತಿಲ್ಲ. ನೀವು ಬಡ್ಡಿಯಿಂದ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ಇದು ನಂದು ಒಬ್ಬನ ಪ್ರಾಬ್ಲಮ್ ಅಲ್ರಿ, ಇದು ಪ್ರಾಬ್ಲಮ್ ಇವ್ರಿಗೆ ಅದಕ್ಕೆ ಅದನ್ನ ಹೇಳ್ರಿ. ये वो एक तुम्हारा कार्बोरेटर क्या बोले थे चेंज करना? एक ट्रेनिंग देना था, कितना बोले थे खर्चा? रति कन्नड़ा तुम्हारा शेल में बात करो, कन्नड़ा में बोलो. रति यहाँ ट्रेनिंग देता था, उन्होंने नहीं हुआ, सक्सेस हुई नहीं, वैसा कर को बोले उसके कन्नड़ा में बोलो. हाँ, कन्नड़ा में बात करो. ಕಾರ್ಬೋರೇಟರ್ ಒಂದು ಮಿಸ್ಸಿಂಗ್ ಪ್ರಾಬ್ಲಮ್ ಇತ್ತು. ಮಿಸ್ಸಿಂಗ್ ಪ್ರಾಬ್ಲಮ್ ಇಂದ ನಾನು ಮೆಕ್ಯಾನಿಕ್ ಹತ್ರ ತಗೊಂಡು ಹೋದ್ರೆ ಅವ್ನು ಮೆಕ್ಯಾನಿಕ್ ಏನಂದ, ಇದು ರಿಪೇರ್ ಮಾಡಿದ್ರು ಪದೇ ಅದೇ ಸಮಸ್ಯೆ ಆಗುತ್ತೆ ಸರ್, ಹಾಗಾಗಿ ಇದು ಕಾರ್ಬೋರೇಟರ್ ಚೇಂಜ್ ಮಾಡೋಣ ಅಂತ ಹೇಳ್ದ. ಎಷ್ಟಾಗತ್ತೆ ಹೊಸ ಕಾರ್ಬೋರೇಟರ್ ಅಂದ್ರೆ ಅವನು 3,000 ರೂಪಾಯಿ ಹೇಳ್ದ. ನಾವು ಪರಿಚಯ ಇರೋದ್ರಿಂದ ಅವನು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು 3,000 ಹೇಳಿದ್ದ ನನಗೆ. ಹಾಂ, ಬೋಲೋ. ಅದು ಆದಮೇಲೆ ನಿಮ್ಮ ಹತ್ರ ನಾನು ಸ್ವಲ್ಪ ಹೇಳಿದೆ, ನೀವು ರಿಪೇರಿ ಮಾಡಿದಿರಿ. ಇವಾಗ ಹೆಂಗಿದೆ ಕಂಡೀಷನ್, ಹೆಂಗಿದೆ ಗಾಡಿ? ಈಗ ಕಂಡೀಷನ್ ಚೆನ್ನಾಗಿದೆ, ಒಳ್ಳೆ ಫೈರಿಂಗ್, ಏನು ಮಿಸ್ಸಿಂಗ್ ಫೈರ್ ಅನ್ನೋದು ಅದು ಯಾವುದೂ ಸಮಸ್ಯೆ ಇಲ್ಲ. ಆ ಥರ ಏನು ನನ್ನ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಒಳ್ಳೆ ಇದು ಪಿಕಪ್ ಸರ್ವಿಸ್, ನಮ್ಮ ಸರ್ವಿಸ್ ಹೆಂಗಿದೆ? ಸರ್ವಿಸ್ ನಿನ್ನ ಹತ್ರ ನಾನು ಸರ್ವಿಸ್ ಮಾಡಿಸ್ಕೊಂಡಿದ್ದು, ನಿಮ್ಮ ಹತ್ರ ಯಾವಾಗಲೂ ಮಾಡಿದ್ರು ಚೆನ್ನಾಗಿದೆ ಸರ್ವಿಸ್, ಏನು ನನ್ನ ಸಮಸ್ಯೆ ಬಂದಿಲ್ಲ. ಯಾವುದೇ ಮೈನರ್ ಏನು ಪ್ರಾಬ್ಲಮ್ ಇದೆ ಅದು ನಾವು ಹೇಳ್ದಂಗೆ ನೀವು ಮಾಡಿಬಿಟ್ಟಿದ್ದೀರ. ओके, हाँ देज माँ ड्यूटी महंगी ड्यूटी में नहीं यहाँ का गदगोले इधर वाले ज़रा ट्रेनिंग देने थे, वहाँ ट्रेनिंग देने आया था. वो बोलते थे उन्होंने ऐसा करे तो ऐसा होते नहीं. फीडबैक मांगती हो ना कस्टमर से फीडबैक. मैं भी मांग दो. मैं तुम्हें आए नहीं ना, तुम्हारे पास मांग लेता था मैं. हाँ दे, बाद में बात करता हूँ तुमने. हाँ दे, हाँ. ಸುಮಾರು ಗಾಡಿಗಳು, ಒಂದಲ್ಲ ಸುಮಾರು ಗಾಡಿಗಳನ್ನ ಸರ್ ಒಂದು ವಿಷಯ ಹೋಂಡಾಕ್ಕೆ ಮಾತ್ರ ಕೈ ತೆಗಿ. ಥ್ಯಾಂಕ್ ಯು. ಹಾಕಿಲ್ಲ ರೋಲರ್ ಹಾಕಿ ಬೋಲ್ಟ್ ಹಾಕಿ ಅಷ್ಟೇ, ಆಯಿತಾ?